ಮಾಧ್ಯಮ ಅಂದರೆ ಪ್ರಿಂಟ್ ಮಾಧ್ಯಮಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದರೆ, ಧರ್ಮಸ್ಥಳದ ದಣಿಗಳಿಗೆ ಒಂದು ನೋಟಿಸ್ ಬಂದಿದೆ. ಭೂ ಕಬಳಿಕೆಯ ಬಗ್ಗೆ ಅದರ 1 ಇಂಚು ಸಮೇತ ಮಾಹಿತಿ ಇಲ್ಲ, ಒಂದು ಇಷ್ಟು ಸಮೇತ ಮಾಹಿತಿ ಕೊಡ್ತಾ ಇಲ್ಲ. ಯಾರು? ಶೆಟ್ಲ್ ಆಗಿರತಕ್ಕಂಥ ಶೆಟ್ಲೈಟ್ ಮಾಧ್ಯಮದವರು. ಮಹೇಶ್ ಅಣ್ಣನಿಗೆ, ಗಿರೀಶ್ ಅಣ್ಣನಿಗೆ, ಸೌಜನ್ಯ ಹೋರಾಟಗಾರರಿಗೆ ಏನಾದರೂ ಒಂದು ನೋಟಿಸ್ ಬಂದರೆ ಪದೇ ಪದೇ ರಿಪೀಟ್ ಬ್ರೇಕಿಂಗ್ ನ್ಯೂಸ್, ಅವಾಗ ಅರೆಸ್ಟು ಇವಾಗ ಅರೆಸ್ಟು ತೋರಿಸ್ರಿ. ಮತ್ತು ನಿಮ್ಮ ಧರ್ಮಸ್ಥಳದ ದಣಿಗಳಿಗೆ, ಧರ್ಮಾಧಿಕಾರಿಗೆ ಒಂದು ನೋಟಿಸ್ ಬಂದಿದೆ, ಇದರ ಬಗ್ಗೆ ನಿಮ್ಮ ಧ್ವನಿ ಎಲ್ಲೋಗಿದೆ? ಇದರಲ್ಲೇ ಗೊತ್ತಾಗುತ್ತೆ ಧರ್ಮಸ್ಥಳದ ದಣಿಗಳ ಪ್ರಸಾದ ನೀವು ತಿಂದಿದ್ದೀರಿ ಎಂಬುದು ಇದರ ಮುಖಾಂತರ ಗೊತ್ತಾಗುತ್ತೆ. ಸೌಜನ್ಯ ಪ್ರಕರಣ ಮರು ತನಿಖೆಗೆ ಅಥವಾ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ಕೈಗೆತ್ತಿಕೊಂಡಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಂದು ನಿಮಿಷ ಇಲ್ಲ, ಬೇಡ, 1 ಸೆಕೆಂಡ್, 1 ನಿಮಿಷ ಹಿಂಗೆ ಬಂದು ಹೋಗಲಿ ಸಾಕು. ಹೋಗುತ್ತಾ ನಿಮ್ಮ ಚಾನಲಲ್ಲಿ? ಹೋಗೋದೇ ಇಲ್ಲ. ಯೋನು ತಿಂಬ ಮಾಧ್ಯಮ ನಿಮ್ಮದು. ನಮಸ್ಕಾರ. ಇದ್ರ ಬಗ್ಗೆ ನಾನು ಹೇಳಕ್ಕೆ ಜಾಸ್ತಿ ಹೋಗೋದಿಲ್ಲ. ಧರ್ಮಸ್ಥಳದ ದಣಿಗಳಿಗೆ ಉಳಿಗಾಲವಿಲ್ಲ, ಶೀಘ್ರದಲ್ಲೇ ಜೈಲು ಸೇರ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆ ಒಂದೇ ಒಂದು ನೋಟಿಸ್ಗೆ ಅವರು ಆಸ್ಪತ್ರೆ ಸೇರಿರ್ತಕ್ಕಂಥ ಸಂಗತಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು. ನೋಡಿ, ಚಿಕ್ಕ ದಣಿಗಳ ಮಗನಿಗೆ ಮದುವೆ, ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಹೋಗ್ತಾಳಂತೆ ಧರ್ಮಸ್ಥಳಕ್ಕೆ. ಇದು ಸತ್ಯ ಸುಳ್ಳು ಗೊತ್ತಿಲ್ಲ, ಬಟ್ ಬಂದಿರತಕ್ಕಂಥ ಮಾಹಿತಿ ನಾನು ನಿಮಗೆ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಪಟ್ಟಕ್ಕೆ ಈಗ ಕಚ್ಚಾಟ ಶುರುವಾಗಿದೆಯಂತೆ. ಯಾವ ಧರ್ಮಕ್ಕೆ ಧರ್ಮಾಧಿಕಾರಿಯೋ ನಮಗಂತೂ ಗೊತ್ತಿಲ್ಲ. ಲಜ್ಜೆಗೆಟ್ಟ ಹೆಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿರತಕ್ಕಂಥ ಆ ಕುಟುಂಬಕ್ಕೆ ಧರ್ಮಾಧಿಕಾರ ಪಟ್ಟ ಬೇಕಂತೆ. ಚಿಕ್ಕ ದಣಿಗಳ ಮಕ್ಕಳಿಗೆ ಧರ್ಮಾಧಿಕಾರ ಪಟ್ಟ ಬೇಕಂತೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ನಡೆದಂತಹ ಘನಘೋರ ಕೃತ್ಯಗಳ ಬಗ್ಗೆ ಮತ್ತು ಧರ್ಮಸ್ಥಳದ ಹೆಗಡೆಯವರು ಸರ್ಕಾರಕ್ಕೆ ಮತ್ತು ಕರ್ನಾಟಕ ಜನತೆಗೆ, ನಮ್ಮ ಇಡೀ ದೇಶ ಜನತೆಗೆ ಯಾವ ಥರ ಮಕ್ಮಲ್ ಟೋಪಿ ಹಾಕಿದ್ದಾರೆ ಎಂಬುದರ ಬಗ್ಗೆ ನಾನು ವಿಡಿಯೋ ಮಾಡ್ತಕ್ಕಂಥದ್ದು. ಇದೇ ನನ್ನ ಯೂಟ್ಯೂಬಲ್ಲಿ ಸಿಗ್ತಕ್ಕಂಥದ್ದು ಹೆಚ್ಚು. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ 15 ಎಕರೆ ಚಿಲ್ಡ್ರ ಜಾಗವನ್ನು ಹೂದೋಟ ಮತ್ತು ಮುರುಘಾಲಯ ಮಾಡ್ತೀವಂತೇಳಿ ಸರ್ಕಾರಕ್ಕೆ ದಾಖಲೆ ಕೊಟ್ಟು, ಅಂದರೆ ಅವ್ರು ಬರ್ಕೊಟ್ಟು, ನಾವು ಮುರುಘಾಲಯ ಮಾಡ್ತೀವಿ, ಇಲ್ಲಿ ಹೂದೋಟ ಮಾಡ್ತೀವಿ, ಹಿಂದೂ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳು ಇದರಲ್ಲಿ ವಿಶ್ರಾಂತಿ ತಗೊಳ್ಳಿ, ಆನಂದ ಪಡಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡಿರತಕ್ಕಂಥ ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಿಳಿಸಿ ಅವರು ಸರ್ಕಾರದಿಂದ 15 ಎಕರೆ ಚಿಲ್ಡ್ರ ಜಾಗವನ್ನು ಪಡೆದುಕೊಂಡಿದ್ರು. ಆದರೆ ಮಾಡಿದ್ದು ಅದು ಬೇರೆಯೇ ಐತೆ. ದಾಖಲಾತಿ ಇಲ್ಲದೆ ಯಾವುದನ್ನು ಹೇಳುವುದಿಲ್ಲ, ಮಾತನಾಡುವುದೂ ಇಲ್ಲ. ದಾಖಲಾತಿಗಳನ್ನು ಸಮೇತ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗೊಂದು ಹೊಸ ಸಾಮಾಜಿಕ ಜಾಲತಾಣದಲ್ಲಿ ಗುಸುಗುಸು ಸುದ್ದಿ ಆಗ್ತಾ ಇದೆ. ಧರ್ಮಸ್ಥಳದ ಚಿಕ್ಕ ದಣಿಗಳ ಮಗನ ಮದುವೆ ಸದ್ಯದಲ್ಲೇ ಆಗ್ತಿದೆಯಂತೆ. ಯಾವ ಥರ ಮದುವೆ ನನಗಂತೂ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಹುಬ್ಳಿ ಧಾರವಾಡದಲ್ಲಿ ಅವರಿಗೆ ಹೆಣ್ಣು ಕೊಡೋಕ್ಕೆ ರೆಡಿಯಾಗಿದ್ದಾರಂತೆ. ಕೊಡಲಿ, ಬೇಡ ಎಂಬುದಿಲ್ಲ, ಬಟ್ ಹಿಂದೆ ಮುಂದೆ ನೋಡಿ ಕೊಡಬೇಕು. ಇವರ ಮೇಲೆ ಸೌಜನ್ಯ ಹೋರಾಟಗಾರರು ಮತ್ತು ಸಾಮಾನ್ಯ ಜನಗಳಿಗೆ ಗೊತ್ತಿರತಕ್ಕಂಥ ಸಂಗತಿ, ಸೌಜನ್ಯ ಕೇಸಲ್ಲಿ ಮತ್ತು ಇನ್ನು ಅನೇಕ ಕೇಸುಗಳಲ್ಲಿ ಈ ಇದ್ದಾನೆ ಎಂಬುದು ಎಲ್ಲರಿಗೆ ಗೊತ್ತಿರತಕ್ಕಂಥ ಸಂಗತಿ. ಅದು ಪ್ರೂವ್ ಆಗಿಲ್ಲ. ಅದಕ್ಕೆ ಇರ್ತಕ್ಕಂಥ ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ್ದಾರೆ. ಆ ನಾಶ ಮಾಡಿರ್ತಕ್ಕಂಥ ಸಾಕ್ಷಿಗಳನ್ನು SIT ತಂಡ ಪತ್ತೆ ಹಚ್ಚುತ್ತಾ ಇಲ್ವಾ ಕಾದು ನೋಡೋಣ. ಸದ್ಯಕ್ಕೆ ಸೌಜನ್ಯ ಕೇಸ್
ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ. ಆ ಕೇಸನ್ನು ಮರುತನಿಖೆ ಬಂದರೆ ನೀವು ನೀವು ಕೊಡಬೇಕು ಆ ವೈಗೆ ಹೆಣ್ಣು ಅಂತ ಅಂದ್ಕೊಂಡಿದ್ರಲ್ಲ, ದಯವಿಟ್ಟು ಈ ತೀರ್ಪಿನ ನಂತರ ಅಂದರೆ ಸೌಜನ್ಯ ಮರುತನಿಖೆಯಲ್ಲಿ ಈ ವಯ ಏನಾದರೂ ಸಿಕ್ಕಾಕ್ಕೊಂಡ್ರೆ ಈ ವಯನಿಗೆ ಜೈಲೇ ಗತಿ ಆಗ್ಬೋದು ಅಥವಾ ಬೇರೆಯೇ ಆಗ್ಬೋದು. ಸ್ನೇಹಿತರೆ, ಸ್ವಲ್ಪ ಹೆಣ್ಣು ಕೊಡೋ ಹೊತ್ತಿನಲ್ಲಿ ಇಂದು ಮುಂದೆ ನೋಡಿಕೊಂಡು ಈ ವೈನ್ಗೆ ಹೆಣ್ಣು ಕೊಡಿ. ನಾವು ಬ್ಯಾಡ ಅಂತಲೂ ಹೇಳ್ತಾ ಇಲ್ಲ, ಕೊಡ್ರಿ ಅಂತಲೂ ಹೇಳ್ತಾ ಇಲ್ಲ, ಸ್ವಲ್ಪ ನೋಡ್ಕೊಂಡು ಕೊಡ್ರಿ ಅಂತ ಹೇಳ್ತಕ್ಕಂಥದ್ದು. ಸುಮ್ಮನೆ ನಿಮ್ಮ ಹುಡುಗಿಯ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಬೇಡಿ. ಆಸ್ತಿ ಉಂಟು, ಇಡೀ ನಮ್ಮ ದೇಶಕ್ಕೆ ಅನ್ನ ಹಾಕುವಂತಹ, ನಮ್ಮ ದೇಶವನ್ನು ಆಳುವಂತಹ ಶಕ್ತಿ ಅವರಿಗೆ ಉಂಟು. ಆದರೆ ಬೇಕಾಗಿರ್ತಕ್ಕಂಥ ಸುಖನೇ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ವಯಸ್ಸಿಗೆ ಬಂದಾಗಿನಿಂದಲೂ ಆ ವಯನಿಗೆ ವಿಪರೀತ ಹೆಣ್ಣು ಮಕ್ಕಳ ಚಟ ಇದೆಯಂತೆ. ಏನಾದರೂ HIV ಮತ್ತು ಇನ್ನಿತರ ಕಾಯಿಲೆಗಳು ಇರಬಹುದು. ದಯವಿಟ್ಟು ಇದನ್ನೆಲ್ಲ ಮೆಡಿಕಲ್ ಚೆಕಪ್ ಮಾಡಿ ನಂತರ ನಿಮ್ಮ ಮಗಳನ್ನು ಆ ವಯನಿಗೆ ಕೊಡಿ. ನೋಡಿ ಸ್ನೇಹಿತರೆ, ನೀವು ಅಂದ್ಕೊಂಡಿದ್ರಂಗೋ ಈಗ ಧರ್ಮಾಧಿಕಾರಿ ಪಟ್ಟ ಈ ವಯಸ್ಸಿಗೆ ಸಿಗುತ್ತಂಗಂತ. ಬಟ್ ಧರ್ಮಾಧಿಕಾರಿ ಪಟ್ಟ ಸಿಗೋದು ಗ್ಯಾರಂಟಿ ಇಲ್ಲ. ಆದರೆ ಪರದೆ ಹಿಂದೆ ಏನೋ ನಡೀತಾ ಅಂತೆ. ಪರದೆ ಹಿಂದೆ ಧರ್ಮಾಧಿಕಾರಿ ಇವನು ಮಾಡಲ ಅಂತ ಅಲ್ಲೇ ಮನೆಯಲ್ಲೇ ಸ್ವಲ್ಪ ಜಗಳ ನಡೀತಿದೆಯಂತೆ. ಅದು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮಗಂತೂ. ಅಂತೂ ಇಂತೂ ಧರ್ಮಸ್ಥಳದ ದಣಿಗಳ ಫ್ಯಾಮಿಲಿಯವರು ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಹುಡುಕಿದ್ದಾರಂತೆ. ಅಂತ್ಯಕಂತೆಯಲ್ಲಿದೆ, ಪಕ್ಕ ಮಾಹಿತಿ ಇಲ್ಲ. ಇಷ್ಟೊತ್ತಿಗೆ ಪಕ್ಕ ಮಾಹಿತಿ ಬರ್ತಿತ್ತು. ನಮ್ಮ ಸೌಜನ್ಯ ಪರ ಇರ್ತಕ್ಕಂಥ ಹೋರಾಟಗಾರರು ಮತ್ತು ನಾಗರಿಕ ಸೇವಾ ಟ್ರಸ್ಟ್ ಗುರುವೈನಕೆರೆ ಸೋಮನಾಥ್ ನಾಯಕ್ ಅವರು ಒಂದು ಕೇಸ್ ಹಾಕಿದ್ರು. ಅಂದರೆ ಸರ್ಕಾರಕ್ಕೆ ನೀವು ಮಕ್ಮಲ್ ಟೋಪಿ ಹಾಕಿದ್ದೀರಾ, ಇದಕ್ಕೆ ನಿಮ್ಮ ಉತ್ತರವೇನು, ಹಂಗೆ ಹಿಂಗಂತೆಲ್ಲ ಕೇಳಿದ್ರು. ಅವ್ರ ಲಾಯರ್ ಮುಖಾಂತರ ಒಂದು ನೋಟಿಸ್ ಹೋಗಿತ್ತು, ಅಂದರೆ ಕೋರ್ಟ್ ಮುಖಾಂತರ ನೋಟಿಸ್ ಹೋಗಿತ್ತು. ಒಂದೇ ಒಂದು ನೋಟಿಸ್ಗೆ ಆ ವೈಗೆ ಚಡ್ಡಿಯಲ್ಲೇ 2 ಹೋಗೈತ 3 ಹೋಗೈತ ಗೊತ್ತಿಲ್ಲ. ಬಟ್ ಆ ವಯ್ಯ ಆಸ್ಪತ್ರೆ ಸೇರಿ ಸ್ವಲ್ಪ ತಪ್ಪಿಸ್ಕೊಂಡಿರ್ಬೋದು. ಬಟ್ ಕೋರ್ಟಿಗೆ ಜಾಯಿನ್ ಆಗಲೇಬೇಕು, ಆಗ್ತಂದು ಕೂಡ. ಶಿಕ್ಷೆ ಮಿನಿಮಮ್ 3 ವರ್ಷ, 1 ವರ್ಷ, 6 ತಿಂಗಳು, 3 ತಿಂಗಳು ಪಕ್ಕ. ಇದು ನೋಡಿ, 6 ತಿಂಗಳು, 3 ತಿಂಗಳು, 1 ವರ್ಷಕ್ಕೆ ಎದುರುವಂತಹ ವ್ಯಕ್ತಿ ಅವರಲ್ಲ. ಆದರೆ ಇಲ್ಲಿಯವರೆಗೆ ಏನವರು ಸಾಮ್ರಾಜ್ಯ ಕಟ್ಕೊಂಡು ಮೆರಿತಿದ್ರಲ್ಲ, ಆ ಸಾಮ್ರಾಜ್ಯ ನೆಲ ಸಮ ಆಗುವುದಂತೂ ಗ್ಯಾರಂಟಿ. ಒಬ್ಬರ ಇಬ್ಬರಲ್ಲಿ ಇಡೀ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಶೋಷಣೆ ಆಗಿದೆ. ಅವ್ರು ಯಾವುದೋ ಒಂದು ಕಿತ್ತೋಗಿರೋ ಸಂಘ ಸ್ಥಾಪನೆ ಮಾಡಿಕೊಂಡು ನಾವು ವಿಧವೇತನ ಕೊಡ್ತೀವಿ, ನಾವು ಹಂಗೆ ಕೊಡ್ತೀವಿ, ಹಿಂಗೆ ಕೊಡ್ತೀವಿ, ಆ ಕೆಲಸ ಮಾಡ್ತೀವಿ, ಈ ಕೆಲಸ ಮಾಡ್ತೀವಿ, ಕುಡಿತವನ್ನು ಬಿಡಿಸ್ತೀವಿ, ಕೆರೆ ಉಳೆತ್ತೀವಿ, ಅದಕ್ಕೆಲ್ಲ ಸರ್ಕಾರದಿಂದ ಕೋಟಿಗಟ್ಟಲೆ ತಗೊಂಡಿರ್ತಕ್ಕಂಥವರು ಸಮಾಜ ಮುಂದೆ ನಾವು ಅದನ್ನು ಮಾಡಿದ್ವಿ ಇದನ್ನು ಮಾಡಿದ್ವಿ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ನಮ್ಮ ಅಮಾಯಕ ಜನಗಳು ಅವ್ರಿಗೇನು ಗೊತ್ತಿರೋದಿಲ್ಲ. ಓಹೋ, ಧರ್ಮಸ್ಥಳದ ದಣಿಗಳು ಈ ಥರ ಮಾಡಿದಾರಾ, ಆ ಥರ ಮಾಡಿದಾರಾ, ಭಾಳ ಒಳ್ಳೆಯವರು ಇವರು, ಹಾಗೆ ಹೀಗೆ ಅಂತಲ್ಲಿ ನಾವು ನಂಬಿಬಿಡ್ತೀವಿ ಅವ್ರನ್ನ. ಆದರೆ ಅವರು ನಂಬಿಕೆಗೆ ಅರ್ಹ ವ್ಯಕ್ತಿಗಳಲ್ಲ. ಯಾರು? ಧರ್ಮಸ್ಥಳದ ದಣಿಗಳು. ನೋಡಿ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನು? ಮಂಜುನಾಥ ಸ್ವಾಮಿಯನ್ನು, ಅಣ್ಣಪ್ಪ ಸ್ವಾಮಿಯನ್ನು ಅಡ್ಡ ಇಟ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥದ್ದು. ಇಷ್ಟ ಅವ್ರ ಕೆಲಸ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಈಗ ಕಣ್ಣು ಬಿಟ್ಟಾಯಿತು. ಧರ್ಮಸ್ಥಳದ ಕಾಮಂದನಿಗೆ ಉಳಿಗಾಲ ಬಂತು. ಇಲ್ಲೇ ಇಲ್ಲ ಬಿಡಿ. ಇಷ್ಟು ದಿನ ಅವರು ನಮಗೆಲ್ಲ ಯೂಟ್ಯೂಬ್ಗೆ ಸ್ಟೇ ಪೈ ಅದು ಇದು ಅಂತ ತಂದು ಕೊಡ್ತಾಯಿದ್ರು. ಇಷ್ಟು ದಿನ ಅವರು ನಮ್ಮ ಯೂಟ್ಯೂಬ್ ಚಾನಲ್ಗಳಿಗೆ, ಕೆಲವೊಂದು ಮಾಧ್ಯಮಗಳಿಗೆ ಸ್ಟೇ ತಂದು ಅದು ಇದಂತೆಲ್ಲ ಮಾಡ್ತಾಯಿದ್ರು. ಆದರೆ ಈಗ ಕಾಲ ಚೇಂಜ್ ಆಗಿದೆ. ಸತ್ಯ ಜನಗಳಿಗೆ ಗೊತ್ತಾಗಿದೆ. ಯೂಟ್ಯೂಬರ್ಸ್ ಯಾರೂ ಹೆದರ್ತಾ ಇಲ್ಲ. ಯಾಕೆ ಹೇಳಿ? ಈ ಚಾನಲ್ ಹೋದರೆ ಇನ್ನೊಂದು ಚಾನಲ್. ಯಾಕೆ ಹೇಳಿ? ನಾವು ಯೂಟ್ಯೂಬಿಂದ ದುಡ್ಡು ಮಾಡ್ತಾ ಇಲ್ಲ, ಇದರಿಂದ ಜೀವನನೂ ಮಾಡ್ತಾ ಇಲ್ಲ. ಇದು ಸ್ಪಷ್ಟನೆ.
ಯಾಕಂದರೆ ಕೆಲವೊಬ್ಬ ಯೂಟ್ಯೂಬರ್ಸ್ ಇದ್ದಾರೆ, ಇಲ್ಲಂತ ಹೇಳ್ತಾ ಇಲ್ಲ, ಅವರು ಚಾನಲ್ ಎಲ್ಲಿ ಕಿತ್ಕೊಂಡು ಹೋಗುತ್ತಂತೇಳಿ ಹೆದರ್ತಾರೆ ವಿಚಾರವನ್ನು ತಿಳಿಸ್ಲಿಕ್ಕೆ. ನಮಗಂಥ ಸೀನ್ ಇಲ್ಲ. ಈ ದಿನ ನಮ್ಮದು, ನಾಳೆ ನಮ್ಮದಲ್ಲ. ಈ ದಿನ ನಮ್ಮ ಚಾನಲ್ ನಮ್ಮದು, ನಾಳೆ ನಮ್ಮದಲ್ಲ. ಕಿತ್ಕೊಂಡು ಹೋದರೆ ಹೋಗಲಿ, ಇದ್ದರೆ ಇರಲಿ. ನಾವು ಮಾತಾಡ್ತಕ್ಕಂಥದ್ದೇ ಹಿಂಗೆ ಧರ್ಮಸ್ಥಳದ ಅಕ್ರಮಗಳನ್ನು, ಧರ್ಮಸ್ಥಳದ ದಣಿಗಳು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ತೋರಿಸುವುದೇ ನಮ್ಮ ಕೆಲಸ. ಇದು ನಮ್ಮದು. ನಮ್ಮ ದೇವಸ್ಥಾನದ ಆಸ್ತಿಯನ್ನು ಕಬಳಿಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಸಮಾಜದ ಮುಂದೆ ತರುವಂಥ ಕೆಲಸಗಳನ್ನು ನಾವು ಚಾಚು ತಪ್ಪದೆ ಮಾಡ್ತಾ ಇರ್ತೀವಿ. ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಈ ಚಾನಲ್ಗಾದರೂ ಇನ್ನೊಂದು ಚಾನಲ್ಗಾದರೂ. ನೋಡಿ ಸ್ನೇಹಿತರೆ, ನಿನ್ನೆ ಒಂದು 3 ವಿಡಿಯೋ ಡಿಲೆಕ್ಟ್ ಮಾಡಿ ಅಂತ ಬಂತು, ಕೋರ್ಟ್ ಶೀಟಿಂಗ್ ಆರ್ಡ್ರ್ ಅಂತ. ಸ್ನೇಹಿತರೆ, ನಿಮಗೆ ಈ ವಿಡಿಯೋದಲ್ಲೇ ಅವರು ಏನೆಲ್ಲ ಮಾಡಿದ್ದಾರೆ, ಧರ್ಮಸ್ಥಳದ ಹೂದೋಟವನ್ನು ಹೇಗೆಲ್ಲ ಆಟ ಆಡಿದ್ದಾರೆ ಎಂಬುದನ್ನು ಒಂದು 10 ಪೇಜ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ. ಇದರಲ್ಲಿ ಏನು ಚೀಟಿಂಗ್ ಇದೆ, ಚೀಟಿಂಗ್ ಮಾಡಿರ್ತಕ್ಕಂಥದ್ದು ಅವರು, ತೋರಿಸ್ತಕ್ಕಂಥದ್ದು ನಾವು. ಇದರಲ್ಲಿ ಏನಿದೆ ತಪ್ಪು ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿ. ಕೋರ್ಟ್ ಚೀಟಿಂಗ್ ಮಾಡ್ತಕ್ಕಂಥದ್ದು ಆವಯ್ಯ, ನಾವಲ್ಲ. ನಾವು ತೋರಿಸ್ತವಂಥ ಕೆಲಸ ಮಾಡ್ತಾಯಿದ್ದೀವಿ. ನಾವು ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ತೋರಿಸ್ತಾ ಇದ್ದೀವಿ. ತೋರಿಸುವುದೇ ತಪ್ಪ? ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾ? ನನಗಂತೂ ಅರ್ಥ ಆಗ್ತಿಲ್ಲ ಸ್ವಾಮಿ. ಮೊದಲೆಲ್ಲ ಅಂದ್ಕೊತಿದ್ದೆ ಧರ್ಮಸ್ಥಳ ದಣಿಗಳು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ. ಅವರೇನು ಕಿಸ್ತು ಗುಡ್ಡೆ ಹಾಕಿಲ್ಲ. ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಮಂದಿಗೆ 3 ನಾಮ ಹಿಂಗೆ ಎಲ್ಲ ಕಡೆ ಹಾಕಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ, ಎಂಪೈರ್. ಆ ಎಂಪೈರು ಭಾಳ ದಿನ ಅಂತೂ ಉಳಿಯಲ್ಲ. ಅಮ್ಮಮ್ಮ ಅಂದರೆ ಒಂದಿಷ್ಟು ದಿನ. ಅವರು ಮಾಡಿರ್ತಕ್ಕಂಥ ಅನಾಚಾರಗಳು, ಅತ್ಯಾಚಾರಗಳು ಅವೆಲ್ಲ ತುಂಬ್ಕೊಂಡು ಬಂದಿದ್ದಾವೆ. ಕೂಡ ತುಂಬ್ತಲೇ ಇದೆ. ಅನ್ಯಾಯದ ಕೂಡ ತುಂಬ್ತಾ ಇದೆ, ನ್ಯಾಯದ ಕೂಡ ಇನ್ನೂ ಸ್ವಲ್ಪ ಬಾಕಿ ಇದೆ. ಅದು ಕೂಡ ತುಂಬುತ್ತೆ. ಈಗೆಲ್ಲ ಜನಗಳಿಗೆ ಗೊತ್ತಾಗಿದೆ. ಪ್ರತಿಯೊಬ್ಬರ ಕೈಯಲ್ಲೂ ಎವಿಡೆನ್ಸ್ ಇದೆ. ಸೌಜನ್ಯ ಹೋರಾಟಗಾರರ ಕೈಯಲ್ಲಿ ಧರ್ಮಸ್ಥಳದ ದಣಿಗಳು ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ ಎಂಬುದರ ಬಗ್ಗೆ ಪ್ರತಿಯೊಬ್ಬರಲ್ಲೂ ದಾಖಲಾತಿ ಉಂಟು. ಇದನ್ನು ನಾವು ಪ್ರಸಾರ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಮಾಡ್ತೀವಿ ಅಷ್ಟೇ. ಜಸ್ಟಿಸ್ ಫಾರ್ ಸೌಜನ್ಯ. ಸೌಜನ್ಯಳಿಗೆ ಒಬ್ಬಳಿಗೆ ನ್ಯಾಯ ಅಲ್ಲ. ಸೌಜನ್ಯ ಒಬ್ಬ ದೇವಿಗೆ ಮಾತ್ರ ನ್ಯಾಯ ಅಲ್ಲ. ಧರ್ಮಸ್ಥಳದಲ್ಲಿ ಸತ್ತಂತಹ ಹಲವಾರು ಜನಗಳಿಗೆ ನ್ಯಾಯ ಸಿಗಬೇಕು. ಹಲವಾರು ದಲಿತ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮುಂಡ ಮೋಸಿ ಅಕ್ರಮವಾಗಿ ಏನು ಬಡ್ಡಿ ದಂಧೆ, ಭೂದಂಧೆ ಮಾಡಿದ್ದಾರಲ್ಲ, ಅದು ಅವರಿಗೆ ಸಿಗಬೇಕಾಗುತ್ತೆ. ಯಾರಿಗೆ ಅನ್ಯಾಯ ಆಗಿರ್ತಕ್ಕಂಥ ದಲಿತರಿಗೆ ಸಿಗಬೇಕು. ಇದು ನಮ್ಮ ವಾದ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ ವೀಕ್ಷಿಸಿದ ಎಲ್ಲ ಕರ್ನಾಟಕ ಜನತೆಗೂ, ನಮ್ಮ ದೇಶದ ಜನತೆಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.